ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪ್ರತಿದಿನ 1 ಲಕ್ಷಾಂತರ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತದೆ. ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ, ಡಿಮ್ಯಾಂಡ್ ಮಾಡಿ, ಧರಣಿ ಮಾಡಿ, ವಾಕೌಟ್ ಮಾಡಿದ್ರೂ SIT ಮಾಡಲ್ಲ. ನೀವು ವಿಧಾನಸಭೆ ಅಧಿವೇಶನದಲ್ಲೇ ಗಲಾಟೆ ಮಾಡಿದ್ರು SIT ಮಾಡಲ್ಲ. ಏಕಾಏಕಿ SIT ಮಾಡಿದ್ರಿ ನೀವು. ಯಾರ್ ಚಿತಾವಣಿ? ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗ್ ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. ಇದರಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿ ಹೆಸರನ್ನು ಬಹಿರಂಗ ಪಡಿಸ್ಬೇಕು ಅನ್ನೋ ಮಾತನ್ನ ಹೇಳ್ತೀನಿ. ಇಲ್ಲ ಅಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ, DCM ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಸರ್ಕಾರ ಒಪ್ಕೊಂಡಂಗಾಯ್ತು. ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ್ ಹಾಕೋದಾಗಿ ಅವನು ಹುಚ್ಚನ ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರ್ಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೂ ಕೂಡ. ಇಲ್ಲ, ನಾಳೆ ಮಧ್ಯಂತರ ವರದಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದಿರಿ. ಈಗ DK ಶಿವಕುಮಾರ್ ಅವರು ಷಡ್ಯಂತ್ರ ಇದೆ, ಷಡ್ಯಂತ್ರ ಹಲವಾರು ವ್ಯಕ್ತಿಗಳು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಆ ವ್ಯಕ್ತಿಗಳ ಹೆಸರು ಹೇಳಬೇಕು ಅನ್ನೋ ಹೊಸ ಒಂದು ಡಿಮ್ಯಾಂಡ್ ಅನ್ನು ಕೂಡ ನಾವು ನಾಳೆ ಸೋಮವಾರ ಇಡೋರಿದ್ದೀರಿ. ನಾನು ನಮ್ಮ ಪಾರ್ಟಿಯಿಂದ ಇವತ್ತು ವಿಶ್ವನಾಥ್ ಅವರು ಮೆರವಣಿಗೆ ಹೊರಟಿದ್ದಾರೆ. ನಾಳೆ ವಿಜೇಂದ್ರ ಅವರು ಕೂಡ ನಮ್ಮ ಪಾರ್ಟಿಯ ಪ್ರಮುಖರು ಎಲ್ಲರೂ ಕೂಡ ನಾಳೆನೂ ಕೂಡ ಹೋಗ್ತಾ ಇದ್ದಾರೆ. ನಾನು ಚೆಬ್ಬಿಯಲ್ಲಿ ನಂದು ಗ್ರಾಮ ವಾಸ್ತವ್ಯದ ಒಂದು ನೆನಪುಗಳನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಅವರು ಬರ್ತಾ ಇದ್ದು, ನಾನು ಗ್ರಾಮ ವಾಸ್ತವ್ಯ ಮಾಡಿದಾಗ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೆ ಶಾಲೆ ಕಟ್ಟೋದಕ್ಕೋಸ್ಕರ. ಜಮೀನ್ಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಅಲ್ಲಿ ಆ ನೆನಪಿಗೋಸ್ಕರ ಕರೆದಿದ್ದಾರೆ 1 ತಿಂಗಳ ಮುಂದೆ. ಅದಕ್ಕೋಸ್ಕರ ಹೋಗ್ತೀನಿ. ನಾನು ವಿಧಾನಸಭೆ ಅಧಿವೇಶನ ಮುಗಿದ ತಕ್ಷಣ ಯಾರ್ಯಾರು ಮತ್ತೆ MLAಗಳು ಬಿಟ್ಟೋಗಿದಾರ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಪಾರ್ಟಿಯ ಒಂದು ನೇತೃತ್ವದಲ್ಲಿ, ಪಕ್ಷದ ಒಂದು ನೇತೃತ್ವದಲ್ಲಿ ನಾನು ಕೂಡ ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಹೋಗ್ತೀನಿ. ಇಷ್ಟೊಂದು ಅಪಚಾರವನ್ನ ಈ ಧರ್ಮಸ್ಥಳಕ್ಕೆ ಮಾಡಿದಂತ ಪಾಪಿಗಳಿಗೆ ಸರಿಯಾದಂತ ಶಿಕ್ಷೆ ಆಗ್ಬೇಕು. ಈ ಟಿಪ್ಪು ಗ್ಯಾಂಗ್ ಏನಿದೆ, ಸಿದ್ದರಾಮಯ್ಯನವರ ಸುತ್ತಕೊಂಡಿರೋ ಆ ಟಿಪ್ಪು ಗ್ಯಾಂಗ್ ಯಾರು ಇದನ್ನ ಒತ್ತಡ ಹಾಕಿ ಮಾಡಿಸಿದ್ರು, ಈಗ ಅವರು ಬೆತ್ತಲೆ ಆಗಿದ್ದಾರೆ. ಅವರ ಬಣ್ಣನು ಬಯಲಾಗ್ಬೇಕು. ಇಲ್ಲಿಗೆ ನಿಲ್ಲಬಾರ್ದು. SIT ಕ್ಲೋಸ್ ಮಾಡಬಾರ್ದು. ಈಗ SITನ ಈ ಯಾರ್ಯಾರು ಇದರಿಂದ ಷಡ್ಯಂತ್ರ ಮಾಡಿದ್ದಾರೆ, ವಿದೇಶಿ ಶಕ್ತಿಗಳಿದೆ, ವಿದೇಶಿ ಹಣ ಬಂದಿದೆ. ತಿರುಪತಿಯಲ್ಲಾಯ್ತು, ತಿರುಪತಿನ ಮುಗ್ಸಕ್ ನೋಡಿದ್ರು, ಆಗ್ಲಿಲ್ಲ. ತಿರ್ಗಾ ಯಾವುದು ಅಯ್ಯಪ್ಪ ದೇವಸ್ಥಾನಕ್ಕೆ ಅದನ್ನ ಮುಗ್ಸಕ್ಕೆ ನೋಡಿದ್ರು, ಆಗ್ಲಿಲ್ಲ. ಶನಿದೇವರ ಮಹಾರಾಷ್ಟ್ರ ಶನಿದೇವರ ಒಂದು ದೇವಸ್ಥಾನಕ್ಕೆ ಅಪಚಾರ ಮಾಡಿದ್ರು. ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಈ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿರೋದು ಸ್ಪಷ್ಟ ಕಾಣ್ತಾ ಇದೆ. ಅದರಿಂದ ಯಾರಿದ್ದಾರೆ ಇವನು ಮುಖ್ಯ ಅಲ್ಲ, ಈ ಮುಸ್ಕುದಾರಿ ಮುಖ್ಯ ಅಲ್ಲ. ಇದರಿಂದ ಯಾರಿದ್ದಾರೆ ಅವ್ರು ಮುಖ್ಯ. ನಮ್ಗೆ ಮುಸ್ಕುದಾರಿನ ಎಲ್ಲೋ ಹಿಡ್ಕೊಂಡ್ ಬಂದಿದ್ದಾರೆ, ಕಾಸು ಕೊಟ್ಟು ಹಿಡ್ಕೊಂಡ್ ಬಂದಿರ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಅವನಿಂದ ಯಾರು ಇರುವಂತ ದೊಡ್ಡ ಗ್ಯಾಂಗ್ ಯಾವ್ದಿದೆ ಅವ್ರು ಇಂಪಾರ್ಟೆಂಟು. ಅವ್ರನ್ನ ಕೂಡ್ಲೆ ಬಂಧಿಸ್ಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.